ಬಟ್ ಎಲ್ಲೋ ಒಂದು ಕಡೆ ಸಿನಿಮಾ ಗೊತ್ತಿರೋರು ತೀರಾ ಕಮ್ಮಿ ಜನ ಬಂದು ಸಿನಿಮಾ ಮಾಡೋಕ್ಕೆ ಬರ್ತಾ ಇರುವಂಥದ್ದು ಅನ್ಸುತ್ತೆ. ಮೊದಲಕ್ಕೆ ಒಂದು ಟೈಮ್ ಇತ್ತು, ಯಾಕಂದರೆ ಈಗ ಒಬ್ಬ ಡೈರೆಕ್ಷನ್ ಮಾಡೋಕೆ ಒಂದು 10 ವರ್ಷ ಮಿನಿಮಮ್ ಒಂದು ಕೆಲಸನಾರು ಮಾಡಬೇಕು, ಎಲ್ಲ ವಿಭಾಗಗಳು ತಿಳ್ಕೊಂಡಿದ್ರು. ಈಗ ಆ ಥರದವ್ರು ಕಮ್ಮಿ ಡೈರೆಕ್ಟರ್ಗಳು ರೈಟರ್ಗಳು ಕಮ್ಮಿ ಆಗ್ತಿರುವಂಥದ್ದು. ಏನಾಗ್ಬಿಟ್ಟೈತೆ ಅಂದರೆ ಎಲ್ಲರದ್ದು ಜನಗಳ್ತು ದುಡ್ಡೈತೆ. ಜನಗಳ್ತು ಮೊದಲೇನಿರ್ತಾರೆ, ಮೊದಲು ಬೆಂಗಳೂರು ಸಿಟಿ, ಗಾಂಧಿನಗರ, ಕೆ ಜಿ ನಗರ ಇಷ್ಟೇ ವ್ಯಾಪಾರ ಇದ್ದು. ಇವಾಗ ಏನು ಭೂಮಿ ಬೂಮ್ ಆಗೋಯ್ತು. ಮೆಜೆಸ್ಟಿಕ್ಕಿಂದ 75 ಕಿಲೋಮೀಟ್ರು ಈ ದೇವನಹಳ್ಳಿ ಕಡೆ ತಗೊಳ್ಳಿ, ಈ ಕಡೆ ಕುಣಗುಲ್ ಗಂಟೆ ತಗೊಳ್ಳಿ, ಕನಕಪುರದ ಆಚೆ ತಗೊಳ್ಳಿ, ಹೊಸದಾತೆ 1 ಎಕರೆ ಇವತ್ತು ಮಿನಿಮಮ್ 8 ಕೋಟಿ 7 ಕೋಟಿ, ಸಾವಿರಾರು ಕೋಟಿ ಎಕರೆ ಮಾರ್ತಾರೆ ಬರ್ತಾರೆ. ಎಬ್ಬಡ 3 ಕೋಟಿ ಹೋಗ್ಲಿ ಅಂತಾರೆ, 6 ಕೋಟಿ ಹೋಗ್ಲಿ ಅಂತಾರೆ. ಅವರಪ್ಪನ ಇಂಡಸ್ಟ್ರಿ ಹೋಗ್ತೈತೆ ನಮ್ಗೆ ಗೊತ್ತು. ಅದರಿಂದ ಇದು ಹಿಂಗೆ ಆಗ್ಬಿಟ್ಟಿದೆ. ಇವತ್ತು ನಾವು ಸೆಂಟ್ರಲ್ ಹಂಗೆ ಇದ್ದೀವಿ. ನಾವು 3x3 9 ಕಡ್ದೀವಿ, ಅವರು 3x3 990 ಮಾಡ್ಕೊಂಬಿಟ್ಟವ್ರು. ಹೆಂಗಾಗ್ಬಿಟ್ಟು ನಮ್ಮ ಪರಿಸ್ಥಿತಿ. ಅದರಿಂದ ಟೈಮ್, ಅದರಿಂದ ಚಿತ್ರರಂಗ ಒಳ್ಳೇದಾಗಬೇಕು, ಒಳ್ಳೇದಾಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರಿ, ಇನ್ನು ಕೊನೆಯದಾಗಿ ಶೋರ್ ಬಗ್ಗೆ ಮಾತಾಡ್ತೀವಿ. ಸೊ ನಾನು ಆರಂಭದಲ್ಲಿ ಭೇಟಿಯಾದಾಗಲೂ ಗೊತ್ತಾಗಿರುತ್ತೆ ನಿಮಗೆ ಅವ್ರದ್ದು ಕ್ವಾಲಿಟಿ ಮತ್ತು ಅವ್ರದ್ದು ಆಸೆಗಳೇನು ಅಂತ. ಒಂದಷ್ಟು ಬ್ರದರ್ ಅಂತ ನಿಮ್ಮ ಪ್ರೀತಿನ ಕರೀತಾರೆ, ಮಂಜಣ್ಣ ಅಂತ ಪ್ರೀತಿನ ಕರೀತಾರೆ. ಸೊ ಒಂದಷ್ಟು ಆ ಕನಸುಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡಿರ್ತಾರೆ. ಸೊ ಅವ್ರ ಕನಸು ಮತ್ತು ದೂರಾಲೋಚನೆ ಯಾವ ಮಟ್ಟಿಗಿತ್ತು, ಏನೇನು ಹೇಳ್ಕೊಂಡಿದ್ದಾರೆ ನಿಮ್ಮ ಜೊತೆ ಅಂತ? ಯಶು ಹೇಳ್ಕೊಳ್ಳಲ್ಲ, ಅವ್ನು ಮಾಡ್ತಾನೆ. ಅವ್ನು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡೋ ಶಕ್ತಿ ಐತೆ. ಅಂದರೆ ಮನಸ್ಸಲ್ಲಿ ಏನಾದ್ರು ಒಂದು ಸತಿ ಇವನು ನಾವು ದೂರ ಇಡಬೇಕು ಅಂದರೆ ನಗನಾಗ್ತಾನೆ ದೂರ ಇಡ್ತಾನೆ, ಕೋಪ ಮಾಡ್ಕೊಳ್ಳೋಕ್ಕೆ ಎಲ್ಲ. ಆಮೇಲೆ ಯಾರು ಕೆಟ್ಟದ್ದು ಬಯಸಲ್ಲ ಹುಡುಗ, ನಿಜವಲ್ಲೂ. ಇವತ್ತು ಪಾಪ ಯಪ್ಪ ನಮಗೆ ನೋಡಿ ಎಷ್ಟು ನನಗೆ ಸಿನಿಮಾ ಡೇಟ್ ನಾನು ಮಾಡಲ್ಲ, ನಾನೇ ಮಾಡಲ್ಲ. ನಂಗೆ ಡೇಟ್ ಐತೆ ನಾನೇ ಮಾಡಲ್ಲ. ಯಾಕೆ ಮಾಡೋ ಶಕ್ತಿ ಇವತ್ತಿಲ್ಲ. 600-700 ಕೋಟಿ ರೂಪಾಯಿ ಹಾಕ್ಬೇಕು ಇವತ್ತು. ಅವರೇ ಪಾಪ ಬಡ್ಡಿ ಇರ್ತಾರೆ. ನಾವು ನಮಗೂ ಒಂದು ಇದ್ದಿರಬೇಕಲ್ಲ. ಅದರಿಂದ ಖುಷಿ ಬೀಳೋಣ. ನಮ್ಮ ಯಶು ಅಂತ ಹೇಳಕ್ಕೆ ಬೇರೆಯವ್ರಿಗೆ ನಾವು ಹೇಳಿ, ನಾನು ಹೇಳ ನಮ್ಮ ಶಾರುಖ್ ಖಾನು, ನಮ್ಮ ಅಜಿತ್ತು, ನಮ್ಮ ಇದು ಚಮತ್ಕಾರ ಹೇಳೋಕ್ಕಾಗತ್ತಾ? ಇಲ್ಲ. ನಮ್ಮವರು ಈಗ ನಾನು ನಮ್ಮ ಯಶು, ನಮ್ಮ ದರ್ಶನ್ನು, ನಮ್ಮ ಶಿವಣ್ಣ, ನಮ್ಮ ಸುದೀಪು, ನಮ್ಮ ವಿಜಿ, ಈ ಥರ ಇರ್ಕೋಬೋದು. ಬೇರೆ ಯಾಕೆ ನಾಳೆ ಇದ್ರೆ ಹೋಗ್ತಾ ಇದ್ದೆ, ನಾವೇನೇ ಮನಸ್ಸಲ್ಲಿದ್ರು ಬಾಮ ಏನಣ್ಣ ಏನೋ ಮಾತಾಡ್ಬೋದು. ಬೇರೆ ಮಾಡೋಕ್ಕಾಗತ್ತಾ? ಆಗಲ್ಲ. ಅದರಿಂದ ನಮ್ಮದು ನನಗೆ ತುಂಬ ಆಸೆ, ನನಗೆ ಗೌರವ. ನಮ್ಮವ್ರು ಬೆಳಿಬೇಕು. ನಮ್ಮ ಇಂಡಸ್ಟ್ರಿಗೆ ಇನ್ವೆಸ್ಟ್ ಮಾಡೋರು ತುಂಬ ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಇಂಡಸ್ಟ್ರಿಗೆ ಇನ್ವೆಸ್ಟ್ ಮಾಡೋವಂಥ ವ್ಯಕ್ತಿಗಳು ತುಂಬ ಜನ ಬರ್ತಾರೆ. ನಾವು ಅವ್ರ ಉಳಿಸ್ಕೊಳ್ಳೋಣ, ಉಳಿಯುವಂಥ ಸಿನಿಮಾಗಳು ಮಾಡೋಣ, ಉಳಿಯುವಂಥ ನಿರ್ಮಾಪಕರುಗೊಳಿಸ್ಕೊಳ್ಳೋಣ, ಉಳಿಯುವಂಥ ಟೆಕ್ನಿಷಿಯನ್ ಬೇಕು. ತುಂಬ ಒಳ್ಳೊಳ್ಳೆ ಟೆಕ್ನಿಷಿಯನ್ ಇವತ್ತು ಆಚೆ ಬರೋಕ್ಕಾಗ್ತಾ ಇಲ್ಲ. 3-4 ಜನ ಗೆದ್ದಿರು, ನೀವು ಆಚೆನೇ ಬರ್ತಾ ಇಲ್ಲ. ನೀವು ಒಳಗೆ ಡಬ್ದಾಗ ಕೂತಿದ್ದೀರಾ, ಬನ್ನಿ ಹೊರಗಡೆ. ದುಡ್ಡಾಸೆ ನೋಡಬೇಡಿ, ಬನ್ನಿ ನೀವು ಸಿನಿಮಾಗಳು ಮಾಡಿ. ದಯವಿಟ್ಟು ನೀವು ಒಂದು ಈ 3 ವರ್ಷಕ್ಕಂತೂ ಹೀರೋಗಳು ಮಾಡಬೇಡಿ. ನಿಮ್ಮನೆ ಬಾಕ್ ನೀವೇ ನಮ್ಮ ಮನೆಗೇನಾಗಲ್ಲ, ನಿಮ್ಮನೆ ಬಾಕ್ ನೀವೇ ಹಾಕತ್ತೀರ, ಜನ ಮರ್ತು ಬಿಡ್ತಾರೆ. 2 ಸಿನಿಮಾ ಮಾಡಿ ಒಳ್ಳೆ ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ ಅಂತ ನಾನು ಕೇಳ್ಕೊತೀನಿ. ತಿಳ್ಕೊಬೇಕು ನೀವೆಲ್ಲರೂ. 3 ವರ್ಷ 2 ವರ್ಷ ಕೂತ್ಕೊಂಬಿಟ್ಟು ಏನು 5 ಕೋಟಿ 7 ಕೋಟಿಗಳು 2.5 ಕೋಟಿ 3 ಸಿನಿಮಾ ಮಾಡು. ಕೊಟ್ಟಿದ್ರು ಒಳ್ಳೇದಾಗ, ತಿಂದು ಒಳ್ಳೇದಾಗ ತೊಗೊಂಡು ಒಂದು ಜನ ನೋಡಲಿ ಅಲ್ವಾ? ಜನ ಬಿಟ್ಬಿಟ್ಟು ಅದು ಬಿಟ್ಬಿಟ್ಟು ನನಗೆ 8 ಕೋಟಿ ಕೊಡೋ 3 ವರ್ಷಕ್ಕೊಂದು ಸಿನಿಮಾ ಮಾಡ್ತೀನಿ ಏನರ್ಥ? ಜನ ಮರ್ತು ಬಿಡ್ತಾರೆ. ಬೇರೆ ಬೇರೆ ಸಿನಿಮಾಗಳು ಬರ್ತದೆ, ನಮ್ಮನ್ನು ಮರ್ತು ಬಿಡ್ತಾರೆ. ಅದರಿಂದ ಅದು ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಆಮೇಲೆ ನನಗೆ ಹೇಳೋ ಅಧಿಕಾರ ಇದೆ, ಎಲ್ಲ ನಮ್ಮವರು. ನಮ್ಗೆ ಒಳ್ಳೇದಾಗಲಿ ಅಂತ ಕೇಳೋದು. ನನ್ನ ಮನೆಗೆ ನನಗೇನು ದಯವಿಟ್ಟು ಯಾರು ಕೇಳಬೇಡಿ. ನಾನು ಪ್ರೀತಿಯಿಂದ ಹೇಳ್ತೀನಿ, ಯಾಕೆಂದ್ರೆ ನನಗೆ ಚಿತ್ರರಂಗ ಮುಖ್ಯ. ಪುಣ್ಯಾತ್ಮರು ಕಟ್ಟಿದಂಥ ಚಿತ್ರರಂಗ ನಂಗೆ ಅಪಾರವಾದ ಗೌರವ ಪ್ರೀತಿ ಇದೆ. ಈ ತಾಯಿ ನಮಗೆ ಭೂಮಿ ತಾಯಿ ಇದ್ದಂಗೆ. ರೈತಿಂಗೆ ಇವತ್ತು ಏನು ಬೆಳೆಗೆ ಮಳೆ ನಂಬ್ಕೊಂಡು ಆ ಥರ ನಾವು ಸಿನಿಮಾ ನಂಬ್ಕೊಂಡಿದ್ದೀವಿ. ಇವತ್ತೇನು ಮಂಗಳೂರು ಕಡೆ ಮೀನುಗಾರರು ಮಳೆ ನಂಬ್ಕೊಂಡು ಮೀನನ್ನ ನಂಬ್ಕೊಂಡು ಆ ಥರ ನಾವು ಸಿನಿಮಾ ನಂಬಿರೋರು. ನಮ್ಮನ್ನು ಜನ ಮೋಸ ಮಾಡಲ್ಲ, ಕೈ ಬಿಡಲ್ಲ. ಅಭಿಮಾನಿಗಳು ಅಷ್ಟೇ. ದಯವಿಟ್ಟು ನೀವು ಕಿತ್ತಾಡ್ಕೊಂಡು ಬೇರೆ ಮನೆಯವ್ರಿಗೆಲ್ಲ ನೆಮ್ಮದಿ ಹಾಳು ಮಾಡಿಬಿಡಿ. ಒಳ್ಳೆತನ ತೊಗೊಳ್ಳಿ, ಎಂಜಾಯ್ ಮಾಡಿ. ಇವತ್ತು ಪ್ರಪಂಚ ತುಂಬ ಚೆನ್ನಾಗಿದೆ, ವಿಶಾಲವಾಗಿದೆ. ವ್ಯಾಪಾರ ಮಾಡಿ, ಸಂಪಾದನೆ ಮಾಡಿ, ಖುಷಿ ಮಾಡಿ, ಎಂಜಾಯ್ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಆದಷ್ಟು ಬೇಗ ನೀವು ಹೇಳ್ದಂಗೆ ಈಗ ನಿರ್ಮಾಪಕರ ಸಂಘದೋ ಅಥವಾ ಏನೀಗ ಫಿಲ್ಮ್ ಚೇಂಬರ್ ಆದಷ್ಟು ಗದ್ದುಗೆ ಬರಲಿ ಸರ್, ಆದಷ್ಟು ಬೇಗ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಎಸ್ ಸರ್, ನೋಡಿಲ್ಲ ಇದಿಷ್ಟು ಕೆ ಮಂಜು ಅವರು ಮತ್ತು ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕೇಶ್ ಫಸ್ಟ್ ಬೆಂಗಳೂರು.